ಎಚ್ಡಿಕೆ ಬಂದರೂ ಕೂಡ ಪ್ರವಾಸಿ ಮಂದಿರದ ಬಾಗಿಲು ಬಂದಾಗಿತ್ತು. ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿರುವಂತಹ ಪ್ರವಾಸಿ ಮಂದಿರದ ಬಾಗಿಲು ಬಂದ್. ಕೇಂದ್ರ ಸಚಿವರು ಬಂದರೂ ಕೂಡ ಪ್ರವಾಸಿ ಮಂದಿರದ ಬಾಗಿಲು ಏನಿದೆ ಅದರ ಬೀಗವನ್ನ ಅಧಿಕಾರಿಗಳು ತೆಗೆದಿಲ್ಲ. ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿರುವಂತಹ ಪ್ರವಾಸಿ ಮಂದಿರ. ನಂಜನಗೂಡು ಪ್ರವಾಸ ಕೈಗೊಂಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರ ಭೇಟಿ ವಿಚಾರವನ್ನು ಅಧಿಕಾರಿಗಳಿಗೆ ತಿಳಿಸಲಾಗಿತ್ತು. ಪ್ರವಾಸದ ಪಟ್ಟಿ ಬಿಡುಗಡೆ ಮಾಡಿದ್ದಂತಹ ಸಚಿವಾಲಯದ ಅಧಿಕಾರಿಗಳು ಈ ಮಧ್ಯೆ ವಿಶ್ರಾಂತಿಗಾಗಿ ಪ್ರವಾಸಿ ಮಂದಿರಕ್ಕೆ ತೆರಳಿದಂತಹ ಎಚ್ಡಿಕೆ, ಆದರೆ ಆ ಪ್ರವಾಸಿ ಮಂದಿರಕ್ಕೆ ಬೀಗ ಹಾಕಲಾಗಿತ್ತು ಬಾಗಿಲಿಗೆ. ಎಚ್ ಡಿ ಕುಮಾರಸ್ವಾಮಿ 10 ನಿಮಿಷ ಕಾದರೂ ಕೂಡ ಬಾಗಿಲು ತೆಗೆದ ಸಿಬ್ಬಂದಿ ಬಾಗಿಲು ತೆರೆಯದ ಹಿನ್ನೆಲೆ ವಾಪಸ್ ತೆರಳಿದಂತಹ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಮಾಜಿ ಸಚಿವ ಸಾರಾ ಮಹೇಶ್ 10 ನಿಮಿಷ ಕಾದ್ರು ಎಚ್ ಡಿ ಕುಮಾರಸ್ವಾಮಿ, ಆದರೂ ಕೂಡ ಡೋರ್ ಅನ್ನ ಓಪನ್ ಮಾಡಲಿಲ್ಲ. ನೋಡಿ, ಇದೆ ಬಂದಂಥ ಸಂದರ್ಭ ಇದು. ಎಚ್ ಡಿ ಕುಮಾರಸ್ವಾಮಿ ಪ್ರವಾಸಿ ಮಂದಿರಕ್ಕೆ ಬಂದು ರೆಸ್ಟ್ ತೆಗೆದುಕೊಳ್ಬೇಕಾಗಿತ್ತು. ಸೊ ಅವರ ಶೆಡ್ಯೂಲ್ ಏನಿದೆ ಅದನ್ನು ಕೂಡ ತಿಳಿಸಿದ್ದಾರೆ ಅಲ್ಲಿನ ಅಧಿಕಾರಿಗಳಿಗೆ ಅಂತ ಮಾಹಿತಿ ಇದೆ. ಆದರೆ 10 ನಿಮಿಷ ಕಾದರೂ ಕೂಡ ಬಾಗಿಲು ತೆಗೆಯದಂಥ ಸಿಬ್ಬಂದಿ ನಂಜನಗೂಡಿನಲ್ಲಿ ಇದೇ ಪ್ರವಾಸಿ ಮಂದಿರ ನೋಡಿ, ಇಲ್ಲಿ ಬೀಗ ಹಾಕಲಾಗಿದೆ. ಇಲ್ಲಿ ನಂತರ ಒಂದು 10 ನಿಮಿಷ ಕಾದು ಅಲ್ಲಿಂದ ಎಚ್ ಡಿ ಕುಮಾರಸ್ವಾಮಿ ಹೊರಟರು. ನಮ್ಮ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ದಿಲೀಪ್, ಈಗ ಸಾಮಾನ್ಯವಾಗಿ ಎಂಪಿಗಳು ಬರುವಂಥದ್ದು ಅಥವಾ ಜನನಾಯಕರು ಬರುವಾಗ ಅಲ್ಲಿ ಟಿವಿಗೆ ತಿಳಿಸಲಾಗಿರುತ್ತೆ, ಏನು ಪ್ರವಾಸಿ ಮಂದಿರ ಇರುತ್ತೆ. ಬಟ್ ಏನು ಇವ್ರಿಗೆ ಇನ್ಫಾರ್ಮೇಶನ್ ಇಲ್ವೋ ಅಥವಾ ಇದ್ದೂ ಬಾಗಿಲು ಹಾಕಿದ್ದಾರೆ, ಏನು ಕತೆ ಅಂತ? ಖಂಡಿತವಾಗ್ಲೂ ಅವಿನಾಶ್, ಈ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ಸಚಿವಾಲಯದಿಂದ ಇವರು ಪ್ರವಾಸ ಪಟ್ಟಿ ಬಿಡುಗಡೆ ಆಗಿತ್ತು. ಯಾಕಂದ್ರೆ ನಿನ್ನೆ ನಂಜನಗೂಡಿಗೆ ಹೋಗ್ತಾರೆ, ತದನಂತರ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೀತಾರೆ ಅನ್ನುವಂಥ ವಿಚಾರವಾಗಿ ಅವರು ನಿನ್ನೆ ಪ್ರವಾಸ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ರು. ಆದ್ರೆ ಪ್ರವಾಸ ಪಟ್ಟಿ ಬಿಡುಗಡೆ ಮಾಡಿದ್ರು, ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಇದ್ರು ಕೂಡ ಯಾಕಾಗಿ ಪ್ರವಾಸ ಮಂದಿರವನ್ನ ತೆಗೆದಿರ್ಲಿಲ್ಲ ಅನ್ನುವಂಥದ್ದು ಪ್ರಶ್ನೆ ಮೂಡುವಂಥದ್ದು. ಯಾಕಂದ್ರೆ ಅಲ್ಲಿ ಸಿಬ್ಬಂದಿಗಳಿರ್ತಾರೆ, ಅಧಿಕಾರಿಗಳಿಲ್ಲ ಅಂತಂದ್ರೂ ಕೂಡ ಸಿಬ್ಬಂದಿಗಳಿರ್ತಾರೆ. ಕೆಲ ಹಂತದ ಸಿಬ್ಬಂದಿಗಳಾದ್ರೂ ಆ ಬಾಗಿಲನ್ನ ತೆಗಿಬೇಕಾಗಿತ್ತು. ಆದ್ರೆ ಬಾಗಿಲನ್ನು ತೆಗಿಲಿಕ್ಕೆ ಕೂಡ ಯಾವುದೇ ಸಿಬ್ಬಂದಿಗಳಿರ್ಲಿಲ್ಲ. ಇದರಿಂದ ಎಲ್ಲೋ ಒಂದ್ ಕಡೆ ಸಾಕಷ್ಟು ಅನುಮಾನಗಳು ಕಾಡು ಆಗ್ತಾ ಇರುತ್ತದೆ. ಯಾಕಂದ್ರೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ರು. ಅದೇ ರೀತಿಯಾದಂತಹ ದ್ವೇಷದ ರಾಜಕಾರಣ ಏನಾದ್ರು ನಡೀತಾ ಅನ್ನುವಂಥದ್ದು ಈಗ ಸಹಜವಾಗಿ ಪ್ರಶ್ನೆ ಮೂಡಿರುವಂಥದ್ದು. ಯಾಕಂದ್ರೆ ಪ್ರತಿ ಬಾರಿ ಸಂಸದರಾಗಿರ್ಲಿ, ಶಾಸಕರಾಗಿರ್ಲಿ, ಯಾರಾದ್ರೂ ಹೋದಂತ ಸಂದರ್ಭದಲ್ಲಿ ವಿಶ್ರಾಂತಿಗೋಸ್ಕರ ಈ ರೀತಿಯ ಪ್ರವಾಸ ಮಂದಿರಗಳಿಗೆ ಹೋಗ್ತಾರೆ. ಅದರಲ್ಲೂ ಕೂಡ ದೂರದಿಂದ ಪ್ರಯಾಣ ಬೆಳೆಸ್ಕೊಂಡು ಹೋದಂತ ಸಂದರ್ಭದಲ್ಲಿ ಕೆಲವು ಕಾಲ ವಿಶ್ರಾಂತಿಯನ್ನ ಪ್ರವಾಸಿ ಮಂದಿರಗಳಲ್ಲಿ ಪಡೀತಾರೆ. ಅಂತ ಪ್ರವಾಸಿ ಮಂದಿರಕ್ಕೆ ಈಗ ಬೀಗ ಹಾಕಿರೋದು ಸಾಕಷ್ಟು ಅನುಮಾನಕ್ಕೆ ಮೂಡಿರುವಂಥದ್ದು. ಈ ವೇಳೆ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ನಂಜನಗೂಡಿನ ಪ್ರವಾಸ ಮಂದಿರದಲ್ಲೇ ನಿಂತಿದ್ದ ಕುಮಾರಸ್ವಾಮಿ ಅವರು ಕಾರಿನಲ್ಲೇ ಕುಳಿತಿದ್ರು. ಆದ್ರೂ ಅಧಿಕಾರಿಗಳು ಯಾರು ಕೂಡ ಬರಲಿಲ್ಲ. ತದನಂತರ ಅವರು ವಾಪಸ್ ಮೈಸೂರಿಗೆ ತೆರಳುವಂತ ಕೆಲಸವನ್ನ ಮಾಡಿರುವಂತದ್ದು. ಅವಿನಾಶ್, ಧನ್ಯವಾದ ದಿಲೀಪ್. ಇದು ಪ್ರವಾಸಿ ಮಂದಿರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದು ವಿಶ್ರಾಂತಿ ಪಡಿಬೇಕಾಗಿತ್ತು. ಆದರೆ ಅವರ ಶೆಡ್ಯೂಲ್ ಏನಿದೆ ಅದು ಗೊತ್ತಿದ್ರೂ ಕೂಡ ಇಲ್ಲಿನವರು ಬೀಗ ತೆಗೆದಿಲ್ಲ. ಏನಾದರೂ ದ್ವೇಷದ ರಾಜಕಾರಣ ನಡೀತಾ ಇದೆಯಾ ಮೈಸೂರು ಭಾಗದಲ್ಲಿ ಅಂತ ಈಗ ಸಹಜವಾಗಿ ಅನುಮಾನ ಮೂಡ್ತಾ ಇದೆ. ಸಾರಾ ಮಹೇಶ್ ಕೂಡ ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಬ್ಬರು ಕೇಂದ್ರ ಸಚಿವರು ಬಂದಿದ್ದಾರೆ, ಸೊ ಅವ್ರನ್ನ ಹೇಗೆ ನಡೆಸ್ಕೊಳ್ಬೇಕು, ಅವ್ರು ಬರಬೇಕಾದ್ರೆ ಇಲ್ಲಿ ಏನು ವ್ಯವಸ್ಥೆ ಆಗಬೇಕು ಯಾವುದೂ ಕೂಡ ಇಲ್ಲ. 10 ನಿಮಿಷ ಕಾದು ಅಲ್ಲಿಂದ ಹೊರಟರು ಅಂತ ಸಾರಾ ಮಹೇಶ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಸದ್ಯಕ್ಕೆ ಮೈಸೂರು ಪ್ರವಾಸದಲ್ಲಿರುವಂಥ ಎಚ್ ಡಿ ಕುಮಾರಸ್ವಾಮಿ ನಂಜನಗೂಡಿನಲ್ಲಿ ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು.